ಶಿವಮೊಗ್ಗ ಅರ್ಧ ಟೌನ್ವರೆಗೂ ಹೆಚ್ಚು ಕಡಿಮೆ ಅರ್ಧ ಟೌನ್ವರೆಗೂ ಇತ್ತು. ಈ ಕಡೆ ಮಾಸ್ತಿಕಟ್ಟೆ, ತೀರ್ಥಹಳ್ಳಿ ಅರ್ಧ ಭಾಗ ಇಲ್ಲೆಲ್ಲ ಸೇರಿತ್ತು. ಹಿಂದುಳಿದವ್ರ ತಾಲೂಕೇ ಆಗ್ಬೇಕು. ಈಗ ಸತತ 25 ಗ್ರಾಮ ಪಂಚಾಯತಿ ಇವತ್ತು 25ನೇ ಪಂಚಾಯತಿಗೆ ಇವತ್ತು ಬಂದಿದ್ದಾರೆ. ಸರಿಸುಮಾರು 350 ಕಿಲೋಮೀಟ್ರ್ ಅಷ್ಟು ಸೈಕಲ್ನ ಹೊಡ್ಕೊಂಡು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಬಂದಿದ್ದಾರೆ. ಕರುಣಾಕರ್ ಶೆಟ್ಟರು ಅವರು ಅಧಿಕಾರ ಇದ್ದಾಗ ಆಡಳಿತ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವರು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹೆಚ್ಚು. ಗುಡ್ಡೆಕೊಪ್ಪದಿಂದ ಎಲ್ಲ ಜನರು ಸಹಿತ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಇರ್ತಾರೆ, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ವಿಧಾನಸಭಾ ಕ್ಷೇತ್ರಕ್ಕೆ ಹೋರಾಟ ಮಾಡ್ತಿರುವ ನಮ್ಮ ಕರುಣಾಕರ್ ಸರ್ಗೆ ನಾನು ಶುಭ ಕೋರ್ತೇನೆ. ಈ ಒಂದು ಹೊಸನಗರ ಕ್ಷೇತ್ರ ಮರು ವಿಂಗಡಣೆ 28ನೇ ವರ್ಷಕ್ಕೆ 28ನೇ ಇಸ್ವಿಗೆ ಮರು ವಿಂಗಡಣೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಹೋರಾಟದ ಈ ಒಂದು ಈ ಹೋರಾಟಕ್ಕೆ ನೇತೃತ್ವ ವಹಿಸ್ಕೊಂಡು ನಮ್ಮ ಪಂಚಾಯತಿಗೆ ಆಗಮಿಸಿದಂಥ ಕರುಣಾಕರ್ ಶೆಟ್ಟರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ ಮೊಟ್ಟ ಮೊದಲಿಗೆ. ಹಾಗೆ ಇದರ ಉದ್ದೇಶವೂ ಭಾರಿ ತುಂಬ ವಿಸ್ತಾರವಾಗಿದೆ. 2003ನೇ ಇಸ್ವಿ ತನಕ ನಮ್ಮದು ಹೊಸನಗರ ಕ್ಷೇತ್ರ ಶಾಸಕರನ್ನು ಹೊಂದಿದಂಥ ಕ್ಷೇತ್ರ ಇತ್ತು, ವಿಶಾಲವಾದ ಕ್ಷೇತ್ರ ಇತ್ತು. ಶಿವಮೊಗ್ಗ ಅರ್ಧ ಟೌನ್ವರೆಗೂ ಹೆಚ್ಚು ಕಡಿಮೆ ಅರ್ಧ ಟೌನ್ವರೆಗೂ ಇತ್ತು. ಈ ಕಡೆ ಮಾಸ್ತಿಕಟ್ಟೆ, ತೀರ್ಥಹಳ್ಳಿ ಅರ್ಧ ಭಾಗ ಇಲ್ಲೆಲ್ಲ ಸೇರಿತ್ತು. ಏನೋ ಒಂದು ವಿಶೇಷವಾದ ಸನ್ನಿವೇಶದಲ್ಲಿ ಮರು ವಿಂಗಡಣೆಯಾಗಿ ನಮ್ಮ ಕ್ಷೇತ್ರ ಕೈತಪ್ಪಿ ಹೋಯಿತು. ನಮ್ಗೆ ಶಾಸಕರು ಇಲ್ಲದೆ ಇತ್ತು. ಅತಂತ್ರ ಸ್ಥಿತಿಯಲ್ಲಿ ಇಲ್ಲಿವರೆಗೂ ನಾವು ಅನುಭವಿಸಿದ ಕಷ್ಟ ಅಂದರೆ ಅಷ್ಟಿಷ್ಟಲ್ಲ. ಅದ್ರ ಜೊತೆಗೆ ಈಗಾಗಲೇ ನಾವು ಒಂದು 5-6 ಡ್ಯಾಮ್ಗಳನ್ನ ಕಟ್ಟಿ ಕತ್ಲೆಯಲ್ಲಿದ್ದ ಡ್ಯಾಮ್ಗಳನ್ನ ಕಟ್ಟಿ ಜನಸಂಖ್ಯೆಯನ್ನೆಲ್ಲ ಬೇರೆ ಕಡೆ ಅವ್ರನ್ನ ಸಾಗಾಣಿಕೆ ಮಾಡಿ ಬೇರೆ ಕಡೆ ಬಿಟ್ಟು ಅಲ್ಲಿ ಇಲ್ಲಿ ಮಾಡಿ ಜನಸಂಖ್ಯೆಯಲ್ಲಿ ಭಾರಿ ನಾವು ಹಿಂದುಳಿದ ಅಂತ ಪರಿಸ್ಥಿತಿ ಆಯಿತು. ಆಮೇಲೆ ಬೇರೆ ಬೇರೆ ವಿದ್ಯುತ್ ಯೋಜನೆಗಳು ಅದು ಇದು ಅಂತೇಳಿ ನಮ್ಮ ಭಾರಿ ಹಿಂದುಳಿದವ್ರ ತಾಲೂಕೇ ಆಗಿಬಿಡ್ತು. ನಾವು ಹೇಳೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಹೇಳ್ತಾರೆ ಎಲ್ಲ, ಅಯ್ಯೋ ಮಲೆನಾಡಿನ ಹೆಬ್ಬಾಗಿಲು ಹೊಸನಗರ ಹಾಗೆ ಹೇಗೆ ಅಂತ. ನಾವು ಮಲೆನಾಡಲ್ಲಿ ಅನುಭವಿಸೋಂಥ ಕಷ್ಟ ಬೇರೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ನಾಗರಿಕರು ಅರ್ಥ ಮಾಡ್ಕೋಬೇಕು. ಈಗಲೇ ಪಟ್ಟಂಥ ಕಷ್ಟ ನಮಗೆ ಒಂದು ಕಡೆ ಪ್ರಾಣಿ ಕಾಟ, ಮತ್ತೊಂದು ಮುಗಿದೊಂದು ಈ ತೋಟಕ್ಕೆ ಕಾಟ, ಬೇರೆ ಎಲ್ಲದೂ ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡೋಕ್ಕೆ ನಮ್ಮ ಕ್ಷೇತ್ರದವ್ರು ಅಂತಲೇ ಇಲ್ಲದೆ ಆಗಿದೆ. ನಾವೀಗ ಹೊರಗಡೆಯವ್ರನ್ನ ನಾವೀಗ ಒಪ್ಪಿಕೊಂಡಂಥ ಪರಿಸ್ಥಿತಿ ಬಂತು. ಇಲ್ಲ ಒಂದು ಕಡೆ ತೀರ್ಥಹಳ್ಳಿಯನ್ನು ಒಪ್ಪಿಕೋಬೇಕು, ಇಲ್ಲ ಒಂದು ಕಡೆ ಸಾಗರದವ್ರನ್ನ ಒಪ್ಪಿಕೋಬೇಕು. ನಮಗೆ ಮಾತೃ ಸ್ಥಾನದಲ್ಲಿ ಏನೂ ಇಲ್ದಿದ್ದಂಥ ಪರಿಸ್ಥಿತಿ ಐತೆ. ಇಂಥ ಪರಿಸ್ಥಿತಿ ಇದು ನಿರ್ಮೂಲನೆಗೊಳಿಸೋಕ್ಕೋಸ್ಕರ 2028ರಲ್ಲಿ ಏನು ಕ್ಷೇತ್ರ ವಿಂಗಡಣೆ ಆಗುತ್ತೆ, ಅದನ್ನ ಲೋಕಸಭೆಯಲ್ಲಿ ಅದನ್ನ ಪರಿಗಣಿಸಲ್ಲ ಅನ್ನೋ ಮಟ್ಟಕ್ಕೆ ಇದು ಮಾಡಿ ಈಗ ಒಂದು ಹೋರಾಟಕ್ಕೆ ಇಳಿಯೋಂಥ ಪರಿಸ್ಥಿತಿ ಉಂಟಾಗಿದ್ದರಿಂದ ಈಗಾಗಲೇ ಸ್ವಾಮೀಜಿಗಳಿದ್ದಾರಲ್ಲ, ಇದ್ರ ಜೊತೆಗೆ ನಮ್ಮ ಮೂಲೆಗದ್ದೆ ಮಠದ ಸ್ವಾಮೀಜಿಗಳು, ಹಾಗೆ ನಮ್ಮ ಸ್ನೇಹಿತರಾದಂಥ ಕರುಣಾಕರ್ ಶೆಟ್ಟರು ನಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ದು, ಈಗ ಮಾಜಿ ಅಧ್ಯಕ್ಷರು ಅವರು ಈಗ ಒಂದು ಹೋರಾಟನ ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರದು ಒಕ್ಕೊರಲಿಂದ ನಮ್ಮ ಪಂಚಾಯತಿಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಅವರು ವಿಸಿಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಎಮ್ಗುಡ್ಡೆಕೊಪ್ಪ ಗ್ರಾಮ ಪಂಚಾಯತಿ ಬಂದಿದ್ದಾರೆ. ನಮ್ಮದು ಕೂಡ ಒಕ್ಕೊರಲಿನ ಸಹಮತ ಇದೆ ಅಂತ ಹೇಳಿ ನಾವು ಒಂದು ನಿರ್ಣಯ ಮಾಡಿ ಇದರಲ್ಲಿ ನಮ್ಮದು ಒಂದು ಪಾಲಿರಲಿ ಮತ್ತು ನಾವು ಹೋರಾಟಗಾರರು ಅವ್ರ ಜೊತೆ ಅಂತ ಹೇಳಿಬಿಟ್ಟು ಅವರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ನಮ್ಮ ಪಂಚಾಯತಿದು ಒಂದು ಕಿರು ಕಾಣಿಕೆ ಇರಲಿ ಅಂತ ಹೇಳಿಬಿಟ್ಟು ಹಾರೈಸ್ತಾ ಈ ಹೋರಾಟಕ್ಕೆ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳ್ತಾ ನಾವು ಮತ್ತೊಮ್ಮೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೇಕಂತ ಹೇಳಿ ಕರುಣಾಕರ್ ಶೆಟ್ಟರು ಮುಡುಗೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿ ಇವತ್ತಿನ ಅಭಿನವ ಚನ್ನಬಸವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತಿನ 19ನೇ ತಾರೀಕಿಂದ ನಾಳೆಯವರೆಗೆ, ಅಂದರೆ ನಾಳೆಯ ಸಮಾರೋಪ ಸಮಾರಂಭ ಜಯನಗರ ಪಂಚಾಯಿತಿಯಲ್ಲಿ ಇಟ್ಟಿದ್ದಾರೆ. ಈಗ ಸತತ 25 ಗ್ರಾಮ ಪಂಚಾಯತಿ ಇವತ್ತು 25ನೇ ಪಂಚಾಯತಿಗೆ ಇವತ್ತು ಬಂದಿದ್ದಾರೆ. ಸರಿಸುಮಾರು 350 ಕಿಲೋಮೀಟ್ರ್ ಅಷ್ಟು ಸೈಕಲ್ನ ಹೊಡ್ಕೊಂಡು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಬಂದಿದ್ದಾರೆ. ಇವತ್ತು ಹೊಸನಗರ ಕ್ಷೇತ್ರ ಕಳ್ಕೊಂಡು ಸುಮಾರು 2003ರಿಂದ ಇಲ್ಲಿಗೆ 20 ವರ್ಷ ಆಯಿತು. 23 ವರ್ಷ ಆಗ್ತಾ ಬಂತು. ಹಾಗಾಗಿ ನಮಗೆ ಕ್ಷೇತ್ರ ಇಲ್ಲದ್ರಿಂದ ನಮಗೆ ಶಾಸಕರು ಬೇಕು. ನಮ್ಮ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಪಡಿಸಬೇಕು. ಶಾಸಕರು ಇದ್ದಾಗ ಮಾತ್ರ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡೆಯುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಕರುಣಾಕರ್ ಶೆಟ್ಟರು ಮಾತ್ರ ಇವತ್ತು ಹೋರಾಟ ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇದೇ ಥರದಲ್ಲಿ ಏನಂದರೆ ನಮ್ಮ ಫೆಬ್ರವರಿ 11ರ ಮೇಲೆ ಈ ಮುಂದಿನ ತಿಂಗಳಲ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಅಧಿಕಾರ ಅವಧಿ ಮುಗಿಯುತ್ತೆ. ಆದರೆ ಮುಂದಿನ ದಿನಗಳ ಅಧಿಕಾರ ಅವಧಿ ಇರಲಿ ಇಲ್ಲದೇ ಇರಲಿ, ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡೋಣ, ಕ್ಷೇತ್ರ ವಿಂಗಡಣೆ ಮಾಡೋಣ. ನಮಗೆ
ಮುಂದಿನ 2028ರಲ್ಲಿ ನಮ್ಮ ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ಮೂಡ್ಗಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರ ಸದಸ್ಯರ ಒಕ್ಕೂಟದ ತಾಲೂಕು ಸಂಚಾಲಕರಾದ ಕರುಣಾಕರ್ ಶೆಟ್ಟರವರು ಈ ಒಂದು ಕ್ಷೇತ್ರ ಮರು ವಿಂಗಡಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು 400 ಕಿಲೋಮೀಟ್ರ್ ಒಂದು 30 ಪಂಚಾಯಿತಿಗಳನ್ನ ಸೈಕಲಲ್ಲಿ ಹೋಗಿ ಒಂದು ನಿರ್ಣಯ ತಗೊಳ್ಳೋ ಅಂಥ ಒಂದು ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರ ಒಂದು ಈ ಹೋರಾಟಕ್ಕೆ ಮತ್ತು ಕರುಣಾಕರ್ ಶೆಟ್ಟರು ಅವರು ಅಧಿಕಾರ ಇದ್ದಾಗ ಆಡಳಿತ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವರು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹೆಚ್ಚು. ನಾವು ಹಿಂದೆ ನೋಡಬೇಕಾದ್ರೆ ಅವರಿಗೆ ಒಂದು ಟವರಿನ ವಿಚಾರ ಇರ್ಬೋದು, ಮತ್ತು ಆಂಬುಲೆನ್ಸ್ ವಿಚಾರದಲ್ಲಿ ನಗರದಿಂದ ಹೊಸನಗರ ಪಾದಯಾತ್ರೆ ಮಾಡೋ ಮುಖಾಂತರ ಪಾದಯಾತ್ರೆ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈ ಒಂದು ಕ್ಷೇತ್ರದ ಹೋರಾಟನ ಸಹಿತ ಅವ್ರು ತಗೊಂಡಿದ್ದಾರೆ ಅಂದರೆ ಖಂಡಿತ ಇದು ಯಶಸ್ವಿ ಆಗುತ್ತೆ. ನಮಗೆ 2028ಕ್ಕೆ ಕ್ಷೇತ್ರ ಬರುತ್ತೆ ಅನ್ನೋ ಒಂದು ಅತಿ ಹೆಚ್ಚಿನ ಒಂದು ಆಶಾಭಾವನದಿಂದ ಈ ಒಂದು ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ಸಾರ್ವಜನಿಕರು ಸಹಿತ ಅತಿ ಹೆಚ್ಚಿನಲ್ಲಿ ನಾವು ನಿಮ್ಮ ಜೊತೆಗೆ ಸಹಕಾರ ನೀಡ್ತೀವಿ. ಗುಡ್ಡೆಕೊಪ್ಪದಿಂದ ಎಲ್ಲ ಜನರು ಸಹಿತ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಅದೇ ರೀತಿ ನಾಳೆ ದಿನ ಜಯನಗರ ಗ್ರಾಮ ಪಂಚಾಯಿತಿಯಲ್ಲಿ ಸಮಾರೋಪ ಸಮಾರಂಭ ಇದೆ. ಎಲ್ಲ ಪಕ್ಷದ ತಾಲೂಕು ಅಧ್ಯಕ್ಷರುಗಳು ಮತ್ತು ಮೂಲೆಗದ್ದೆ ಸನ್ನಿಧಾನದ ಸ್ವಾಮೀಜಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಇರ್ತಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಂಚಾಯಿತಿಯ ನಾವೆಲ್ಲ ಸದಸ್ಯರುಗಳು ಭಾಗವಹಿಸ್ತೀವಿ ಮತ್ತು ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕು ಅಂತ ಹೇಳ್ತಾ ಇವರ ಶೆಟ್ಟರ ಒಂದು ಈ ಒಂದು ಸೈಕಲ್ ಜಾಥಾ ಯಶಸ್ವಿ ಆಗಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊತ ನಾವು ಅವ್ರ ಜೊತೆ ಸದಾ ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ವಿಧಾನಸಭಾ ಕ್ಷೇತ್ರಕ್ಕೆ ಹೋರಾಟ ಮಾಡ್ತಿರುವ ನಮ್ಮ ಕರುಣಾಕರ್ ಸರ್ಗೆ ನಾನು ಶುಭ ಕೋರ್ತೇನೆ. ಹಾಗೂ ಅವ್ರ ಜೊತೆ ನಾವೆಲ್ಲರೂ ಸದಾ ಇರೋಣ ಅಂತ ಕೇಳ್ಕೊಳ್ತಾ ಆ ದೇವರು ಅವರಿಗೆ ಆಯಸ್ಸಾರಿಗೆ ಕೊಟ್ಟು ಸದಾ ಕಾಪಾಡಲಿ. ಅವ್ರಿಗೆ ಕೊಟ್ಟಂಥ ಶಕ್ತಿ ನಮ್ಮಲ್ಲೂ ಕೊಟ್ಟು ನಾವು ಈ ಕ್ಷೇತ್ರವನ್ನು ನೀನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ಹೋರಾಡೋಣ ಅಂತ ಕೇಳ್ಕೊತ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಡ್ಡೆಕೊಪ್ಪದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, 19ನೇ ತಾರೀಕಿನಿಂದಲೂ ಮಾಧ್ಯಮದ ಮಿತ್ರರು ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಲಕ್ಷಾಂತರ ಜನ ಇದನ್ನು ವೀಕ್ಷಣೆ ಮಾಡಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾನು 19ನೇ ತಾರೀಕಿನಿಂದ ಇದುವರೆಗೆ ಇದು 25ನೇ ಗ್ರಾಮ ಪಂಚಾಯಿತಿಯನ್ನು ಪೂರೈಸಿದ್ದೇನೆ. ಈಗ ಮಧ್ಯಾಹ್ನ ಮುಂಬಾರು, ನಾಳೆ ಕೊನೆಯ ದಿನವಾಗಿ ಸೊನಲೆ, ತ್ರಿಣಿವೆ, ರಾಮಚಂದ್ರಾಪುರ ಮತ್ತು 4 ಗಂಟೆಗೆ ಜಯನಗರ ಮೇಲಿನ ಬೆಸಗೆ ಗ್ರಾಮ ಪಂಚಾಯಿತಿಗೆ ಸಮಾರೋಪ ಸಮಾರಂಭ ಇರ್ತದೆ. ಇದರಲ್ಲಿ ಅತಿ ಹೆಚ್ಚಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಸದಸ್ಯರುಗಳು ಭಾಗವಹಿಸಬೇಕು ಅಂತಲೂ ನಾನು ಮನವಿ ಸಹ ಮಾಡ್ಕೊಳ್ತಾ ಇದ್ದೇನೆ. ಸಾರ್ವಜನಿಕರಲ್ಲೂ ಸಹ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ಯಾರ ಒಬ್ಬರ ಸ್ವತ್ತಲ್ಲ, ನಮ್ಮ ಕಾಲ ಅಲ್ಲ, ನಮ್ಮ ಮಕ್ಕಳ ಕಾಲಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಎಲ್ಲ ತಾಲೂಕುಗಳಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಕೇಂದ್ರಗಳಿದ್ದಾವೆ, ದೊಡ್ಡ ದೊಡ್ಡ ಆರೋಗ್ಯ ಕೇಂದ್ರಗಳಿದ್ದಾವೆ, ಒಳ್ಳೊಳ್ಳೆ ರಸ್ತೆಗಳಿದ್ದಾವೆ. ಹೊಸನಗರ ತಾಲೂಕಿನಲ್ಲಿ ಇವು ಯಾವೂ ಇಲ್ಲ. ಇವೆಲ್ಲವನ್ನ ಪಡ್ಕೊಳ್ಬೇಕಾದ್ರೆ ನಮಗೆ ಒಬ್ಬ ವಿಧಾನಸಭಾ ಅಭ್ಯರ್ಥಿ, ಒಬ್ಬ MLA ಬೇಕಾಗ್ತದೆ. ಒಬ್ಬ MLA ಬೇಕಾದಾಗ ಒಂದು ಕ್ಷೇತ್ರ ಬೇಕಾಗ್ತದೆ. ಅದು ಯಾವ ಪಕ್ಷದವರೇ ಇರಲಿ, ಒಂದು ಕ್ಷೇತ್ರದ MLA ಇದ್ದಾಗ ನನ್ನ ತಾಲೂಕಿನ ಅಭಿವೃದ್ಧಿ ಆಗಬೇಕು, ನಾನು ಇನ್ನೊಮ್ಮೆ ಮತ್ತೆ ಗೆದ್ದು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಶ್ರಮವಹಿಸಿ